ಅದು ಬಿಡು, ಇಷ್ಟೊತ್ತಿಗೆ ವಿನಿ ಮತ್ತೆ ಅದಕ್ಕೆ ಒಳಗೆ ಏನೇನು ಮಾತಾಡ್ತಿರ್ತಾರೆ? ಈ ಕ್ವಾಟ್ರು ಆ ಮ್ಯಾಟ್ರೆಲ್ಲ ನಮಗೆ ಯಾಕೆ? ಸುಮ್ಮನೆ ಕುತೂಹಲ, ಕ್ಯೂರಿಯಾಸಿಟಿ ಇನ್ ಬ್ಯಾಂಗ್ಳೂರ್ ಸಿಟಿ. ನೋಡು, ವಿನಿ ಬಗ್ಗೆ ನನಗೆ ತುಂಬಾ ಚೆನ್ನಾಗಿ ಗೊತ್ತು. ಚಿಕ್ಕ ವಯಸ್ಸಿಂದ ನೋಡಿದ್ದೀನಿ. ನೀನು ಅಷ್ಟೇ, ಅದಕ್ಕೆನ ಚಿಕ್ಕ ವಯಸ್ಸಿಂದ ನೋಡಿದ್ಯಾ? ಅವರಿಬ್ಬರ ಬಗ್ಗೆ ನನಗಿಂತ ಚೆನ್ನಾಗಿ ಯಾರಿಗೆ ಗೊತ್ತು ಹೇಳು? ಅಯ್ಯೋ, ಅದೆಲ್ಲ ನನಗೆ ಗೊತ್ತಿಲ್ಲಪ್ಪ. ಇಷ್ಟು ವರ್ಷದಲ್ಲಿ ನಮ್ಮ ವಿನಿ ಬಾಯಿಂದ ಒಂದು ರೊಮ್ಯಾಂಟಿಕ್ ಮಾತು ಬಂದಿಲ್ಲ ಕಣೆ. ಅವನದೇನೇ ಇದ್ರೂ ಈ ಸೀರಿಯಸ್ ಓದೋದು, ಬರೆಯೋದು, ಕೆಲಸ ಮಾಡೋದು, ಇಷ್ಟೇ ಒಂದು ಪ್ರಪಂಚ. ಆದರೆ ಇವತ್ತು ಅಪ್ಪ, ಅವನು ಮದುವೆ ಆಗಿದ್ದು ಮೊದಲನೇ ರಾತ್ರಿ ಪಕ್ಕ ಇವತ್ತೊಂದು ಕ್ರೈಮ್ ನಡೆಯುತ್ತೆ. ಸುಂದರವಾದ ಮಾತುಗಳು, ಕೋಮಲವಾದ ನೋಟಗಳು, ಮೃದುವಾದ ಸ್ಪರ್ಶಗಳು. ಯಪ್ಪ, ನೆನೆಸ್ಕೊಂಡ್ರೆ ನನಗೆ ಮೈಯೆಲ್ಲ ಜುಮ್ಮತ್ತಿದೆ. ಅಲ್ಲ ಕೊಟ್ರು, ಅವ್ರಿಗಿಂತ ಎಕ್ಸೈಟ್ಮೆಂಟ್ ನಿನ್ನಲ್ಲೇ ಜಾಸ್ತಿ ಕಾಣಿಸ್ತಿದೆಯಲ್ಲ. ಅದು ಸರಿ, ಭಾವ ಅಕ್ಕಂಗೆ ಫಸ್ಟ್ ಏನು ಅಂತ ಹೇಳಿರ್ಬೋದು? ಏಯ್, ಕಲ್ಯಾಣಿ, ನೀವು ಅಂದರೆ ನನ್ನ ಜೀವನದಲ್ಲಿ ಓದಬೇಕು ಅಂತ ಕಾದು ಕೂತಿರೋ ಪುಸ್ತಕದ ಮೊದಲನೇ ಪೇಜಿದಾಗೆ. ಹೌದಾ? ಏನು ಹೌದಾ? ಒಳ್ಳೆ ಕತೆ ಆಯ್ತು ನಿಂದು. ಒಂದೇ ಮಾತು, ಜಾಸ್ತಿ ಇಲ್ವೇ ಇಲ್ಲ. ಪಕ್ಕ ಮೊದಲನೇ ರಾತ್ರಿಯಲ್ಲಿ ಬರೀ ಮೂಕಿ ಚಿತ್ರ ತೋರಿಸ್ತಾ ಇದೆಯಲ್ಲ. ಕಲ್ಯಾಣಿ, ವಿಷಯ ಇಲ್ಲದೆ ಆದರೂ ಮಾತಾಡ್ತಾನೆ ಇರಬೇಕು ಅನ್ಸುತ್ತೆ. ಬೇಜಾರಾಗಲ್ಲ. ಕೋಪ ಇಲ್ಲದೆ ಆದರೂ ಜಗಳ ಆಡ್ತಾನೆ ಇರಬೇಕು ಅನ್ಸುತ್ತೆ. ಬೋರ್ ಆಗಲ್ಲ. ನಿಮ್ಮನ್ನು ನೋಡ್ತಾನೆ ಇರಬೇಕು ಅನ್ಸುತ್ತೆ. ಟೈಮ್ ಹೋಗೋದೇ ಗೊತ್ತಾಗಲ್ಲ ಕಲ್ಯಾಣಿ. ಕವಿ ಆಗೋಗಿದ್ದೀರಾ? ಫಸ್ಟ್ ನೈಟಲ್ಲಿ ಕವಿ ಆಗಲೇಬೇಕಲ್ವಾ? ಇದೆಲ್ಲ ಭಾವ ಹೇಳ್ತಾರಾ? ಅಪ್ಪ, ನಾನಂತೂ ಹೇಳ್ತಿದ್ನಿ. ಒಳ್ಳೆ ವಿಚಿತ್ರ ಕಾಣೋ ನೀನು. ವಿಚಿತ್ರವಾಗಿದ್ರೇ ಜನ ನೋಡೋದು. ಇದು ಭಾವನ್ ಮಾತಾ ಅಥವಾ ನಿನ್ನ ಮಾತಾ? ನಮ್ಮದೇ ಡೈಲಾಗು, ನಮ್ಮದೇ ಸ್ಕ್ರೀನ್ ಪ್ಲೇನು ನಮ್ಮದೇ, ಆಲ್ ಇನ್ ಒನ್. ಏನು ಹುಡುಕ್ತಾ ಇದೆಯಾ ಯಶು? ನೋಡಲ್ಲಿ, ಮುಂದೆ ರೋಡಿದೆ, ಕಾನ್ಫಿಡೆಂಟಾಗಿ ಗಾಡಿ ಓಡಿಸು. ಆ ಕಡೆ ಇದೆಯಲ್ಲ ಫಸ್ಟ್ ಒನ್ನು, ಅದು ಆಕ್ಸಿಲೇಟ್ರು, ಮಧ್ಯ ಇರೋದು ಬ್ರೇಕು, ಈ ಕಡೆ ಇರೋದು ಕ್ಲಚ್ಚು, ಇದು ಸ್ಟೇರಿಂಗು. ಗೊತ್ತು ಕಣ, ಸ್ಟೇರಿಂಗ್ ಅಂತ. ಹಾಂ, ಮತ್ತೆ ಮುಂದೆ ಕಾನ್ಫಿಡೆಂಟಾಗಿ ರೋಡ್ ನೋಡಿಕೊಂಡು ಗಾಡಿ ಓಡಿಸೀಗ. ಓ, ಹಿಂದೆ ಬಾ. ಹೋಗು ಕೃಷ್ಣ, ನಿಂಗೆ ನೀನ್ ಸುಲಭವಾಗಿ ಹೇಳ್ಬಿಡ್ತೀಯಾ? ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ನಾನು ಅಲ್ಲಿ ತಗೊಂಡೋಗಿ ಕೂತ್ ಬಿಟ್ಟಿರ್ತೀನಿ. ಕೃಷ್ಣ ಪ್ಲೀಸ್ ಕಣೋ, ಕೈ ಕಾಲೆಲ್ಲ ನಡಗ್ತಾ ಇದೆ ಕಣೋ, ಪ್ಲೀಸ್ ಬೇಡ ಕಣೋ, ನಾನು ಬಿಟ್ಬಿಡ್ಬೋಯ್ತಾ? ನಾನು ಇಲ್ದೋಗ್ತೀನಿ. ಏ, ಏನಾಗಿದೆ ನಿನಗೆ? ಯಾಕೆ ಇಷ್ಟು ಭಯ ಪಡ್ತೀಯಾ? ನಾನಿಲ್ವಾ? ಆಲ್ಫಾ ಹುಡುಗರು ನೋಡು ಎಷ್ಟು ಅಪ್ಡೇಟ್ ಆಗಿದ್ದಾರೆ. ಅವರು ಯಾರ ಮೇಲೆ ಡಿಪೆಂಡ್ ಆಗಲ್ಲ. ಹಸಿವಾಗ್ತಾ ಆನ್ಲೈನಲ್ಲಿ ಫುಡ್ ಆರ್ಡರ್ ಮಾಡ್ತಾರೆ. ಎಲ್ಲರೂ ಹೋಗ್ಬೇಕಾ, ಯಾರನ್ನು ಕೇಳಲ್ಲ, ಗಾಡಿ ತಗೊಂಡು ಹೋಗ್ತಾ ಇರ್ತಾರೆ ಅವರು. ಎಲ್ಲದಕ್ಕೂ ಒಂದು ವಯಸ್ಸು ಅಂತ ಇರುತ್ತೆ ಕಣೋ. ಈ ವಯಸ್ಸಲ್ಲಿ ನನಗೆ ಕಾರ್ ಕೊಟ್ಬಿಟ್ಟು ಕಾರ್ ಕಲ್ತ್ಕೊಂತ ಹೇಳ್ತೀಯಲ್ಲ, ಇದು ನಿಂಗೆ ನ್ಯಾಯನಾ ಹೇಳು? ಇದಕ್ಕೆಲ್ಲ ವಯಸ್ಸು ಅನ್ನೋದು ಇರಲ್ಲ ಯಶು. ಈಗ ನಿಮ್ಮತ್ತ ದೊಡ್ಡವರಿಂದ ಸಂಸ್ಕಾರ, ಸಂಪ್ರದಾಯ ಇದನ್ನೆಲ್ಲ ಕಲಿಯೋದು ಎಷ್ಟು ಮುಖ್ಯ. ಮತ್ತೆ ಅದೇ ತರ ನಮ್ಮಂತ ಚಿಕ್ಕವರಿಂದ ಈಗಿನ ಜನರೇಷನ್ಗೆ ಏನೇನ್ ಬೇಕೋ ಆ ಥರದ್ನೆಲ್ಲ ಕಲಿಬೇಕು. ಅದು ತುಂಬಾನೇ ಮುಖ್ಯ.